ನೋಡಿ ಬಂಧುಗಳೇ, ನಾನು ನಿಮಗೆ ಒಂದು ಹಣ್ಣನ್ನು ತೋರಿಸ್ತಾ ಇದ್ದೀನಿ. ಸೇಬು ಏನು ಹಿಮಾಚಲ ಪ್ರದೇಶದಿಂದ ಇರ್ಬೋದು, ಅಥವಾ ಡಾರ್ಜಿಲಿಂಗಿಂದ ಇರ್ಬೋದು, ಅಥವಾ ಕಾಶ್ಮೀರಿಂದ ಇರ್ಬೋದು ಬಂದಿರ್ಬೋದು. ಒಂದು ಒಳ್ಳೆಯ ಸೇಬು ನೋಡಿ, ಒಳ್ಳೆಯ ಗುಣಮಟ್ಟದ ಸೇಬಿಗೆ ಸ್ಟಿಕ್ಕರ್ ಹಾಕಿದ್ರಿಂದ ಯಾವ ಪರಿಸ್ಥಿತಿ ಬಂದಿದೆ ನೋಡಿ. ಇಲ್ಲಿಗೆ ಸ್ಟಿಕ್ಕರ್ ಹಾಕಿರ್ತಾರೆ, ನೀವು ನೋಡಿರ್ತೀರಿ. ಸ್ಟಿಕ್ಕರ್ಗಳನ್ನ ಅಂಟಿಸಿರ್ತಾರೆ, ಏನೋ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ, ಅಥವಾ ಡಿಸಿಪ್ಲಿನ್ ಪ್ಯಾಕಿಂಗ್ ಮಾಡಿದ್ದೀವಿ ಅಂತನೋ ಹೇಗೋ, ಒಟ್ಟಲ್ಲಿ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ. ಆ ಸ್ಟಿಕ್ಕರ್ ಹಾಕಿರುವಂತಹ ಒಂದು ಆಪಲ್ಲು ಸ್ಟಿಕ್ಕರ್ ಜಾಗದಲ್ಲೇ ಹೇಗೆ ಕೊಳ್ತೋಗಿದೆ ಅನ್ನೋದನ್ನು ನಿಮ್ಮ ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಸ್ಟಿಕ್ಕರ್ ಹಾಕಿರುವಂತಹ ಹಣ್ಣುಗಳನ್ನು ಕೊಂಡ್ಕೊಳ್ಳೋದನ್ನು ನಿಲ್ಲಿಸಿ. ನೋಡಿ, ಇದರಲ್ಲಿ ವ್ಯಾಕ್ಸ್ ಹಾಕಿಲ್ಲ, ಸಿಕ್ಕಾಪಟ್ಟೆ ಕಲರ್ ಬರೋ ಥರ ವ್ಯಾಕ್ಸ್ ಹಾಕಿಲ್ಲ, ಆದರೆ ಸ್ಟಿಕ್ಕರ್ ಹಾಕಿದ್ರಿಂದಾಗಿ ಈ ಹಣ್ಣು ಕೊಳೆತೋಗಿದೆ. ಸೊ ಹೀಗೆ ಕೊಳೆತು ಹೋಗುವಂತಹ ಹಣ್ಣುಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮೊದಲೇ ಸ್ಟಿಕ್ಕರ್ ಇಲ್ಲದೇ ಇರುವಂತಹ ಹಣ್ಣುಗಳನ್ನು, ಬಣ್ಣವಿಲ್ಲದೆ ಇರುವಂತಹ ಹಣ್ಣುಗಳನ್ನು ಕೊಂಡುಕೊಳ್ಳಿ, ಮತ್ತು ಸ್ವಚ್ಛವಾದ ಬೆಚ್ಚಗಿನ ನೀರಿನಲ್ಲಿ ತೊಳೆದು ಅದನ್ನು ತಿನ್ನಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ. ನಾನು ಡಾಕ್ಟರ್ ಗಂಗಾಧರ್ ಕರೀಕೆರೆ. ಡಾಕ್ಟರ್ ಅಂದರೆ ನಾನು ಟ್ರೀಟ್ಮೆಂಟ್ ಮಾಡೋಂಥ ಡಾಕ್ಟ್ರಲ್ಲ. ನನ್ನ ಸೋಷಿಯಲ್ ವರ್ಕನ್ನು ಗಮನಿಸಿ ಒಂದು ಅಮೇರಿಕಾದ ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತ ಡಾಕ್ಟರೇಟ್ ಬಂದಿದೆ. ಹಾಗಾಗಿ ಒಂದು ಗಾದೆ ಕೂಡ ಇದೆ, ಅದನ್ನು ಹೇಳಿಬಿಡ್ತೀನಿ. ಏ ಆಪಲ್ ಎ ಡೇ ಕೀಪ್ ಎ ಡಾಕ್ಟರ್ ಅವೇ ಅಂತ. ಅಂದರೆ ಒಂದು ದಿನಕ್ಕೊಂದು ಆಪಲನ್ನು ತಿಂದರೆ ಡಾಕ್ಟ್ರನ್ನ ದೂರ ಇಡೋದು ಅಂತ. ಆದರೆ ನಾನು ಇವತ್ತು ಮಾಡ್ತಾ ಇರೋ ವಿಡಿಯೋದಲ್ಲಿ ಇರುವಂಥ ಆಪಲ್, ಈ ರೀತಿ ಆಪಲ್ ನೀವೇನೋ ತಿಂದರೆ ಅದು ತಿಂದರೆ ಡಾಕ್ಟ್ರನ್ನ ಸದಾ ಸಂಪರ್ಕದಲ್ಲಿರಬೇಕಾಗತ್ತೆ. ಹಾಗಾಗಿ ಅದನ್ನು ಎಚ್ಚರಿಕೊಳ್ಳಿ ಹಾಗೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ನಮಸ್ಕಾರ.